स्वागत है आपका बी न्यूज़ नेशन में। मैं हूं आबिद हुसैन शेख। जमीयत उलमाए हिंद ब्लड डोनेशन कैंप का इनेकाद बीजापुर टिकोटा तालुका के संदल मलिक दरगाह जामिया मस्जिद शाहीबाड़ा में जमीयत उलमाए हिंद की जानिब से ब्लड डोनेशन कैंप का इनेकाद किया गया, जिसमें हज़रत मौलाना सैयद मोहम्मद तनवीर पीरा हाशमी और कई सियासी और समाजी रहनुमाओं ने इंसानियत की सबसे बड़ी मदद किसी की जान बचाना होती है। इसी मकसद से जमीयत उलमाए हिंद टिकोटा ने खून के अतिये का इनकाद करके इंसानियत का पैगाम दिया। मौलाना मोहम्मद तनवीर साहब ಅವರೇ ಹಾಗೆ ಮೆಡಿಕಲ್ ಕಾಲೇಜಿನಿಂದ ಈ ಕಾರ್ಯಕ್ರಮವನ್ನು ಆಯೋಜಿಸಿದೆ. ರಕ್ತದಾನದಿಂದ ಆಗುವಂತ ಉಪಯೋಗಗಳೇನು, ರಕ್ತದಾನ ಯಾಕೆ ಮಾಡಬೇಕು, ಯಾಕಂದ್ರೆ ರಕ್ತದಾನ ಮಾಡೋದ್ರಿಂದ ಏನು ಯೂಸ್ ಆಗತ್ತೆ ನಿಮಗೆ ಅಂದ್ರೆ ರಕ್ತ ಅಂದ್ರೆ ನಮ್ಮ ಶರೀರದಲ್ಲಿ ಹರಿಯುತ್ತಿರುವಂತ ಒಂದು ದ್ರವ, ಅದು ರಕ್ತ ಕೃತಕವಾಗಿ ಸೃಷ್ಟಿಸಲು ಸಾಧ್ಯವಿಲ್ಲ. ಈಗ ಏನೇ ಒಂದು ಯಾವುದೇ ಒಂದು ವಸ್ತುವನ್ನು ಕೃತಕವಾಗಿ ಇದು ಮಾಡಬಹುದು, ಬಟ್ ರಕ್ತವನ್ನು ಕೃತಕವಾಗಿ ತಯಾರು ಮಾಡಕ್ ಆಗಲ್ಲ. ಆಮೇಲೆ ರಕ್ತದ ಪರ್ಯಾಯ ಯಾವುದೂ ಇಲ್ಲ. ರಕ್ತ ಈಗ ಒಂದು ಮನುಷ್ಯಗೆ ರಕ್ತ ಬೇಕಾಗಿತ್ತಂದ್ರೆ ರಕ್ತನೇ ಕೊಡಬೇಕು, ಬೇರೆ ಏನು ಯಾವುದೋ ಒಂದು ಲಿಕ್ವಿಡ್ ಒಂದು ಕೊಡಕ್ ಬರುವುದಿಲ್ಲ. ಆಮೇಲೆ ರಕ್ತದಾನ ದೊಡ್ಡದಿರತ್ತ ಅಂತ ಆ ರೀತಿ ಯಾವುದೇ ಒಂದು ತಪ್ಪು ಕಲ್ಪನೆ ಇಟ್ಟುಕೊಳ್ಳುವಂತ ಅವಶ್ಯಕತೆ ಇಲ್ಲ. ರಕ್ತದಾನವನ್ನು 15 ರಿಂದ 20 ನಿಮಿಷದಲ್ಲಿ ಮುಗಿಸಬಹುದು. ಆಮೇಲೆ ರಕ್ತದಾನ ಮಾಡಿದ್ರೆ ನಿಮ್ಗೆ ಏನೂ ಆಗಲ್ಲ. ಒಂದು ಅರ್ಧ ತಾಸು ರೆಸ್ಟ್, 24 ಅವರ್ಸ್ 20 to 48 ಅವರ್ಸ್ ನಿಮ್ಮ ರಕ್ತದಾನ ನಿಮ್ಮ ದೇಹದಲ್ಲಿ ವಾಪಸ್ ಪರಿಚಲನೆ ಆಗತ್ತ, ರಕ್ತ ಸೃಷ್ಟಿ ಆಗ್ಲಿಕ್ಕೆ ಚಾಲು ಆಗತ್ತ. ಆಮೇಲೆ ಇದರಿಂದ ಏನ್ ಯೂಸ್ ಆಗತ್ತ, ನಿಮ್ದು ರಕ್ತದಾನ ಮಾಡುವುದರಿಂದ ಏನು ಅಂದ್ರೆ ನಿಮ್ಮಲ್ಲಿ ಹೆಚ್ಚು ರಕ್ತದಾನ ಮಾಡುವುದರಿಂದ, ಈಗ ರಕ್ತದಾನವನ್ನು ಯಾವ ರೀತಿ ಮಾಡ್ಬೇಕಂದ್ರೆ ಪ್ರತಿ 3 ತಿಂಗಳಿಗೊಮ್ಮೆ ಗಂಡಸರು ಮಾಡಬೇಕು, ಆಮೇಲೆ ಹೆಣ್ಮಕ್ಳಂದ್ರೆ ಪ್ರತಿ 4 ತಿಂಗಳಿಗೊಮ್ಮೆ ಮಾಡಬೇಕು. ಈ ರಕ್ತದಾನ ಮಾಡುವುದರಿಂದ ನಿಮ್ಮಲ್ಲಿ ಕೊಲೆಸ್ಟ್ರಾಲ್ ಕಡಿಮೆ ಪ್ರಮಾಣ ಏನಿರುತ್ತೆ, ಕೊಲೆಸ್ಟ್ರಾಲ್ ಪ್ರಮಾಣ ಕಡಿಮೆ ಆಗತ್ತೆ. ಆಮೇಲೆ ಬೊಜ್ಜು ಇರುತ್ತೆ, ಈಗ ಒಬೆಸಿಟಿ ಅಂತಾರ, ಬೊಜ್ಜು ಇದ್ರೆ ಬೊಜ್ಜು ಕಡಿಮೆ ಆಗತ್ತೆ. ಆಮೇಲೆ ಇದರಿಂದ ರಕ್ತದಾನ ಮಾಡುವುದರಿಂದ ನಾವು ಹಲವಾರು ಟೆಸ್ಟ್ಗಳನ್ನ ಮಾಡ್ತೀವಿ. HIV ಅಂತ ಮಾಡ್ತೀವಿ, ಹೆಪಟೈಟಿಸ್ B ಅಂತ ಮಾಡ್ತೀವಿ, ಹೆಪಟೈಟಿಸ್ C ಅಂತ ಮಾಡ್ತೀವಿ, ಸಿಫಿಲಿಸ್ ಅಂತ ಮಾಡ್ತೀವಿ. ಈ ಎಲ್ಲ ರಕ್ತದ ಈ ರೋಗಗಳೇನಿದ್ದಾವಲ್ಲ, ಆ ರೋಗಗಳ ಬಗ್ಗೆನೂ ಮಾಹಿತಿಯನ್ನು ತಗೋಬಹುದು. और खबरों के लिए देखते रहिए बी न्यूज़ नेशन।